ಥ್ಯಾಂಕ್ ಯು. ವೆಲ್ಕಮ್. ಮಾಡಿದ್ದುಣ್ಣೋ ಮಹಾರಾಯ. ಅಯ್ಯೋ ಇದೇನ್ ಬಂತೀಗ? ರುದ್ರ ರುದ್ರ ಅಲ್ಲೋಡು. Ibaiska, Sakum Pushtum! ಹೋಗು, ಆಕ್ರಮಣ ಮಾಡು. Ibaiska, Lilliputino! Ibaiska, normalistico! Ibaiska, Sakum Pushtum! ಇವನು ಎಷ್ಟು ಆರಾಮವಾಗಿ ನನ್ನ ಮಾನ್ಸ್ಟರ್ ಅನ್ನು ಸೋಲಿಸಿದ. ಈ ಹುಡುಗನ ಬಗ್ಗೆ ಏನ್ ಕೇಳಿದ್ನೋ ಎಲ್ಲವೂ ನಿಜ. ಒಂದ್ ವೇಳೆ ಇವನ ಪವರ್ ನಮ್ಗೆ ಸಿಕ್ಕಿದ್ರೆ ಈಗ ಹಿಡಿತೀನಿ. ಗೋಲ್ ಗೋಲ್. ಹೆದರ್ಬೇಡಿ, ನಾನ್ ನಿಮ್ಗೆ ಏನ್ ಕೂಡ ಹಾನಿ ಮಾಡೋಲ್ಲ. ನಾನು ಎ ಪ್ಲಾನ್ ನ ಮಂತ್ರಿ ಎಪಿನ್ಜೋ. ನಾನಂತೂ ನಿಮ್ಮೆಲ್ರಿಗೂ ಇನ್ವಿಟೇಷನ್ ಕೊಡ್ಲು ಬಂದಿದ್ದೀನಿ. ಮಾಡಿದ್ದುಣ್ಣೋ ಮಹಾರಾಯ. ಪರಿಚಯವೇನು ಇಲ್ಲ ಇಷ್ಟು ಜಂಬ? ಇಲ್ಲಪ್ಪ ಇಲ್ಲ. ರುದ್ರ, ನಾವು ಪ್ರತಿ ವರ್ಷ ಆನ್ಯುವಲ್ ಫಂಕ್ಷನ್ ಅಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿಯನ್ನು ಚೀಫ್ ಗೆಸ್ಟ್ ಆಗಿ ಕರಿತೀವಿ. ಈ ಬಾರಿ ನೀವು ಬಂದ್ರಂತೂ ನಮ್ಮ ಮಕ್ಕಳಿಗೆ ನಿಮ್ಮಿಂದ ತುಂಬಾ ಕಲೀಲಿಕ್ಕೆ ಸಿಗ್ಬಹುದು. ಈಗ ಪ್ಲೀಸ್ 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 ಇಲ್ಲ ಅನ್ಬೇಡಿ. ಇಲ್ಲ ಬೇಡ. ಇಷ್ಟು ಪ್ರೀತಿಯಿಂದ ಕರಿತಿದ್ದೀರಿ, ಆಗ್ಬಹುದು. ನಾವು ಬರ್ತೀವಿ. ಇಷ್ಟರವರೆಗೆ ನಾವು ಎ ಪ್ಲಾಂಟ್ ನೋಡಿಲ್ಲ. ಈ ರೀತಿಯಾಗಿ ಅದನ್ನು ನೋಡ್ತೀವಿ. ಥ್ಯಾಂಕ್ ಯು ರುದ್ರ. ಸರಿ, ಹೋಗ್ಲು ನೀವೆಲ್ಲ ತಯಾರಾಗಿ. ಮೈ ಲಾರ್ಡ್, ಇವರು ರುದ್ರ. ಮತ್ತೆ ಇವರು ತುಂಬಾ ದೊಡ್ಡ ಮೆಜಿಷಿಯನು.
ಮತ್ತೆ ಇವರನ್ನು ಭೇಟಿಯಾಗಿ ಇವರ ಗೆಳೆಯರು ಮೈರಾ, ವರುಣ್ ಮತ್ತು ರಂಗೀಲಾ. ರುದ್ರ, ವೆಲ್ಕಮ್ ಟು ಏಪ್ಲ್ಯಾಂಡ್. ನಮ್ಗೆ ಖುಷಿ ಇದೆ, ನಮ್ಮ ಮಧ್ಯೆ ಒಬ್ಬ ಮೆಜಿಷಿಯನ್ ಇದ್ದಾನಂತ. ನೋಡಿ, ನಮ್ಮಲ್ಲಿ ತಲೆ ಮೇಲೆ ಕೈ ಇಟ್ಟು ಗೆಸ್ಟ್ ಅನ್ನು ಬ್ಲೆಸ್ ಮಾಡ್ತೀವಿ. ನೀವು ತಪ್ಪು ತಿಳಿಯದಿದ್ರೆ ನಮ್ಮ ಕಿಂಗ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡಲು ಬಯಸ್ತಾರೆ, ಸರಿನಾ? ಹಾ ಹಾ, ಯಾಕಿಲ್ಲ. ಇದ್ರಲ್ಲಿ ಯಾಕೆ ತಪ್ಪು ತಿಳಿಬೇಕು? ಒಂದ್ ವೇಳೆ ನಾನು ಕಿಂಗ್ ನ ಬಾಡಿಯನ್ನ ಟಚ್ ಮಾಡಿದ್ರೆ ಅವರೊಳಗಿಂದ ನನ್ನ ಒಳಗೂ ಪವರ್ಸ್ ಬಂದ್ಬಿಡುತ್ತೆ. ವಾವ್, ಇದೆಂತ ವಿಧಾನ ಬ್ಲೆಸ್ಸಿಂಗ್ ಕೊಡೋದು. ಓ, ಆ ಪಿಂಜೋ ಕೂಡ ಮ್ಯಾಜಿಕಲ್ ಪವರ್ಸ್ ತನ್ನೊಳಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಅಂದ್ರೆ ನಾವ್ ಹೇಗೆ ತಗೋಬಾರ್ದು? ಒಂದ್ ನಿಮಿಷ, ಇವ್ರೇನ್ ಮಾಡ್ತಿದ್ದಾರೆ? ಮಾಡಿದ್ರು ಮಾರಾಯ, ಈ ಬ್ಲೆಸ್ಸಿಂಗ್ ಕಾರ್ಯಕ್ರಮ ತುಂಬಾ ಹೊತ್ತು ನಡೀತಿದೆ ಅಲ್ಲಪ್ಪ. ಏನೋ ಮೋಸವಾಗ್ತಿದೆ. ಈ ಬ್ಲೆಸ್ಸಿಂಗ್ ಸೆರೆಮನಿ ಯಾಕೋ ತುಂಬಾ ಹೊತ್ತು ನಡೀತಿದೆ. ಕಿಂಗ್, ತಡೀರಿ. ನನ್ಗೆ ಯಾಕೋ ಅನಿಸ್ತಿದೆ ನೀವು ಬ್ಲೆಸ್ಸಿಂಗ್ ಕೊಡ್ತಿಲ್ಲ. ನಿಜ ಹೇಳಿ, ನೀವು ಏನ್ ಮಾಡ ಬಯಸ್ತೀರಾ? ರುದ್ರ, ನೀನ್ ಸರಿ ಹೇಳಿದ್ಯಾ. ನನ್ಗೆ ಮ್ಯಾಜಿಕ್ ಬರುವುದಿಲ್ಲ, ಆದ್ರೆ ನನ್ನೊಳಗೆ ಒಂದು ಪವರ್ ಇದೆ. ನಾನು ಯಾರ ತಲೆ ಮೇಲೂ ಕೈ ಇಟ್ರು ಅವರೊಳಗಿನ ಪವರ್ಸ್ ನಾನು ನನ್ನೊಳಗೆ ಕಾಪಿ ಪೇಸ್ಟ್ ಮಾಡಬಹುದು. ಈಗ ನಿನ್ನೊಳಗೆ ಇರುವ ಮ್ಯಾಜಿಕಲ್ ಪವರ್ಸ್ ನನ್ನೊಳಗೂ ಬಂದ್ಬಿಟ್ಟಿದೆ. ಮಾಡಿದ್ರು ಮಾರಾಯ, ಇದಂತೂ ಚೀಟಿಂಗು. ಮಂತ್ರಿ ಪಿಂಜೋ, ಇದು ನಿಮ್ಮ ಕುತಂತ್ರವಾಗಿತ್ತು. ನೀವು ಮೋಸದಿಂದ ನಮ್ಮನ್ನೆಲ್ಲಿ ತಂದ್ರಿ. ನಾನಂತೂ ನಿಮ್ಮನ್ನು ಚೀಫ್ ಗೆಸ್ಟ್ ಆಗಿ ಕರ್ಕೊಂಡ್ ಬಂದಿದ್ದೆ, ಆದ್ರೆ ಇಲ್ಲಿ ಮೈ ಲಾರ್ಡ್ ನ ಹುಕುಮ್ಮೆ ನಡೆಯುತ್ತೆ. ಅವ್ರಿಗೇನು ಬೇಕೋ ಅದೇ ಆಗುತ್ತೆ. ನೀವು ಮೋಸ ಮಾಡಿದ್ದೀರಿ. ನಾನ್ ನನ್ನ ಪವರ್ಸ್ ಕಿತ್ಕೋತೀನಿ. ಇಬಾಯಿಸ್ಕಾ ಇಬಾಯಿಸ್ಕಾ. ರುದ್ರ, ಈಗ ನಾನು ಮೆಜಿಷನು. ನಿನ್ನ ಪವರ್ಸ್ ಕಸಿಯಬಹುದಾದ್ರೆ ಕಸಿದ್ಕೋ. ಇಬಾಯಿಸ್ಕಾ ಇಬಾಯಿಸ್ಕಾ ಸಕು ಪುಷ್ಟು. ಗೆಳೆಯರೆ, ಹಿಡೀರಿ ರುದ್ರನನ್ನು. ಇವರು ಮ್ಯಾಜಿಕ್ ಹೇಗೆ ಮಾಡ್ತಿದ್ದಾರೆ? ಇವರೆಲ್ಲ ತುಂಬಾ ಚಲಾಕಿಗಳು. ಪವರ್ಸ್ ನಾನ್ ಕಾಪಿ ಮಾಡಿದ್ದೆ, ಇವರೊಳಗೆ ಹೇಗೆ ಬಂತು? ನನ್ಗನ್ಸುತ್ತೆ ನಮ್ಮೆಲ್ಲರ ಬಾಡಿ ಒಬ್ರಿಗೊಬ್ರಿಗೆ ಟಚ್ ಆಗ್ತಿತ್ತು, ಆದ್ರಿಂದಲೇ ನಮ್ಮೆಲ್ಲರಲ್ಲಿ ಪವರ್ಸ್ ಟ್ರಾನ್ಸ್ಫರ್ ಆಗಿದೆ. ಈಗ ಪವರ್ ಸಿಕ್ಕಿದೆಯಾ, ಆದ್ರೆ ಯೂಸ್ ಮಾಡು. ಹಿಡಿ ಇವರನ್ನ. ರುದ್ರ, ಇಲ್ಲಿಂದ ಹೋಗೋಣ, ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಇಬಾಯಿಸ್ಕಾ ಸೆಲ್ಫ್ ಮಿನಿಯೇಚರ್ ಕ್ರಿಯೇಟೋ. ಅರೆ, ಇವರೆಲ್ಲ ಎಲ್ಲಿ ಹೋದ್ರಪ್ಪ?
ಹಿಡೀರಿ ಎಲ್ರನ್ನು. ಸ್ವಲ್ಪ ಹೊತ್ತು ಇಲ್ಲೇ ಅಡಗೋಣ. ಈ ಮಕ್ಕಳು ತುಂಬಾ ಚತುರರಾಗಿದ್ದಾರೆ. ಅಷ್ಟು ಸುಲಭವಾಗಿ ಕೈಗೆ ಸಿಗ್ಲಿಕ್ಕಿಲ್ಲ. ಏನಾದ್ರೂ ಮಾಡ್ಬೇಕು. ಐಡಿಯಾ. ಗೆಳೆಯರೆ ಇಲ್ಲಿ ಬನ್ನಿ ನೋಡಿ. ಆ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಚತುರರಾಗಿದ್ದಾರೆ. ಅವ್ರಿಗೆ ಯಾವ ಹಾನಿನೂ ಆಗ್ಬಾರ್ದು. ನಾನೇನು ಮಾಡಿದ್ದು ಅದು ಮೈ ಲಾರ್ಡ್ ಹೇಳಿದ್ದಕ್ಕೆ ಮಾಡಿದೆ. ಅವ್ರು ಆರಾಮವಾಗಿ ಮನೆಗೆ ಹೋಗ್ಲಿ. ಆದ್ರೆ ನೀವೇ ಅವರನ್ನ ಮೋಸದಿಂದ ತಂದ್ರಿ. ಮೋಸ ಮಾಡಿ ತರ್ಲಿಲ್ಲ. ನಾನಂತೂ ಅವರನ್ನ ಚೀಫ್ ಗೆಸ್ಟ್ ಅಂತ ಕರೆದಿದ್ದೆ. ನನ್ಗೇನ್ ಗೊತ್ತು ಕಿಂಗ್ ಅವರ ಪವರ್ ಅನ್ನ ತನ್ನೊಳಗೆ ಹೇಳಿತಾರೆ ಅಂತ. ನೀವು ಅಲ್ಲಿ ಹುಡುಕಿ, ನಾನಿಲ್ಲಿ ನೋಡ್ತೀನಿ. ಮಂತ್ರಿ ಅವರೇ, ನೀವಂತೂ ಕಿಂಗ್ನ ಸಲಹೆಗಾರರು, ಮುಖ್ಯ ವ್ಯಕ್ತಿ. ನೀವವರಿಗೆ ಯಾಕೆ ತಿಳಿಸಬಾರ್ದು ಅವ್ರೇನ್ ಮಾಡಿದ್ದಾರೆ ಅದು ತಪ್ಪು ಅಂತ? ಓ ರುದ್ರ, ದೇವರ ದಯದಿಂದ ನೀವು ಕ್ಷೇಮವಾಗಿದ್ದೀರಿ. ರುದ್ರ, ನಾನು ಯೋಚಿಸ್ಲೇ ಇಲ್ಲ ಅವರು ಹೀಗೆ ಮಾಡ್ತಾರೆ ಅಂತ. ನಮ್ಮೆಲ್ರಿಗೂ ಗೊತ್ತಿದೆ ಅವರಲ್ಲಿ ಈ ಪವರ್ ಇದೆ ಅಂತ. ಯಾರ ತಲೆ ಮೇಲೆ ಕೈ ಇಟ್ಟು ಅವರ ಎಲ್ಲಾ ಕಲೆಯನ್ನ ತನ್ನೆಡೆ ಎಳಿಬಹುದು ಅಂತ. ಆದ್ರೆ ಆ ಪವರ್ ಅನ್ನು ಈವರೆಗೆ ಅವರು ಉಪಯೋಗಿಸಿಯೇ ಇಲ್ಲ. ಅವರಿಗೆ ತಿಳಿಸಿ ಹೇಳುವ ದಾರಿ ಇರ್ಬೇಕು ಅಲ್ಲ? ಕಿಂಗ್ಗೆ ಯಾರಾದ್ರೂ ತಿಳಿ ಹೇಳಬಹುದಾದ್ರೆ ಅವರು ಕ್ವೀನ್ ನ ಯಾವುದೇ ಮಾತನ್ನು ಕಿಂಗ್ ಅವರು ಇಲ್ಲ ಅನ್ನಿಲ್ಲ. ಆದ್ರೆ ಕ್ವೀನ್ ಅಲ್ಲಿಗೆ ತಲುಪು ತುಂಬಾ ಕಷ್ಟ. ಅವರ ಪಹರೆ ತುಂಬಾ ಭದ್ರವಾಗಿದೆ. ಎಷ್ಟೇ ದೊಡ್ಡ ಅಪಾಯವಿರ್ಲಿ ನಾವು ಹೋಗ್ತೀವಿ. ಎಲ್ಲಿಗೆ ಹೋಗ್ಬೇಕು? ಮಂತ್ರಿ ಅಪಿನ್ಸೋ ಏನು ಆಟ ಆಡ್ತಿದ್ದಾನೆ ಅರ್ಥವಾಗ್ತಿಲ್ಲ. ಕ್ವೀನ್ಗೆ ತಿಳಿಸ್ಬೇಕು. ಒಂದು ತಲೆ ಇರೋ ಸಿಂಹನ ಎಷ್ಟು ಎದುರಿಸುತ್ತೆ. ಎದ್ಕೊಂಡು 3 ತಲೆಗಳಿವೆ. ಇವು 3 ಅಟ್ಯಾಕ್ ಮಾಡಿದ್ರೆ ನಮ್ಮ ಅವಸ್ಥೆ ಏನಾದೀತು? ಮ್ಯಾಂಡಿಗೋರ್, ನಮ್ಗೆ ಕ್ವೀನ್ ಅನ್ನ ಭೇಟಿ ಆಗ್ಬೇಕು. ನನ್ನ ಮೇಲೆ ನಗಾಡ್ತೀರಾ? ಹಿಂದಿನವರೆಗೆ ಯಾರು ಇನ್ವಿಟೇಷನ್ ಇಲ್ದೆ ನನ್ನನ್ನ ದಾಟಿ ಕ್ವೀನ್ ತನಕ ಹೋಗ್ಲಿಲ್ಲ ಅಂದ್ರೆ ನೀವು ಮಕ್ಕಳು ಏನ್ ಲೆಕ್ಕ? Ibaiska, Sakung, push tu. ರುದ್ರ, Ibaiska, rope creato. ಮ್ಯಾಂಡಿಗೋರ್, ನಾನ್ ನಿನ್ಗೆ ಹಾನಿ ಮಾಡ ಬಯಸುವುದಿಲ್ಲ. ನನ್ಗೆ ಬರೀ ಕ್ವೀನ್ ಅನ್ನ ಭೇಟಿ ಮಾಡ್ಬೇಕು. ವೆಲ್ಕಮ್ ರುದ್ರ, ನಾವ್ ನಿನ್ ದಾರಿಯನ್ನೇ ಕಾಯ್ತಿದ್ದೆವು. ಹೆಲೋ ಕ್ವೀನ್. ಎಪಿನ್ಸೋ ನನ್ಗೆ ಎಲ್ಲ ತಿಳಿಸಿದ್ದಾನೆ. ಮಂತ್ರಿ ನಿಮ್ಮನ್ನು ಇಲ್ಲಿ ಕಳಿಸಿದ್ದು ಮ್ಯಾಂಡಿಗೋ ನಿಮ್ಮನ್ನು ಮುಗಿಸ್ಬೇಕು ಅಂತ. ನೀವೇನ್ ಹೇಳ್ತಿದ್ದೀರಿ?
ಹೌದು ರುದ್ರ, ಮಂತ್ರಿ ಅಪಿನ್ಸೋ ಅಂತೂ ಕಿಂಗ್ ಅನ್ನು ನನ್ನ ಬಗ್ಗೆನೂ ಪ್ರೇರೇಪಿಸಿ ನನ್ನನ್ನು ಅವರಿಂದ ದೂರ ಮಾಡಿದ್ದಾನೆ. ಅಪಿನ್ಸೋ ಕಿಂಗ್ ಅವರ ಮೂಲಕ ಸ್ವತಃ ಏಪ್ಲ್ಯಾಂಡ್ ಅನ್ನು ಆಳ್ತಿದ್ದಾನೆ. ಕ್ವೀನ್, ನನ್ ಗೊತ್ತಿದ್ದಿಲ್ಲ ಮಂತ್ರಿ ಇಂಥವ್ರು ಅಂತ. ನೀವೇ ಹೇಳಿ, ನಾನ್ ಕಿಂಗ್ ನಿಂದ ನನ್ನ ಪವರ್ಸ್ ವಾಪಸ್ ಹೇಗೆ ತಗೊಳ್ಳಿ? ಇವತ್ತು ಫುಲ್ ಮೂನ್ ನೈಟು. ಇವತ್ ರಾತ್ರಿ ಕಿಂಗ್ ಅನ್ನು ಯಾರು ಬೇಕಾದ್ರೂ ಫೈಟ್ಗೆ ಚಾಲೆಂಜ್ ಮಾಡಬಹುದು. ಕಿಂಗ್ ಅವರೊಂದಿಗೆ ಒಬ್ಬರೇ ಫೈಟ್ ಮಾಡುವರು, ಯಾರು ಮಧ್ಯೆ ಬರಲು ಸಾಧ್ಯವಿಲ್ಲ. ಇದು ಹೀಗಿದ್ರೆ ಇವತ್ತು ರಾತ್ರಿ ನಾನ್ ಕಿಂಗ್ಗೆ ಚಾಲೆಂಜ್ ಮಾಡ್ತೀನಿ. ಆಸ್ ಪರ್ ಟ್ರೆಡಿಷನ್ ಇವತ್ತು ರಾತ್ರಿ ನಮ್ಮಲ್ಲಿ ಯಾರು ಕೂಡ ಥ್ರೋನ್ಗಾಗಿ ಕಿಂಗ್ ಅನ್ನು ಚಾಲೆಂಜ್ ಮಾಡಬಹುದು. ಯಾರಾದ್ರೂ ಇದ್ದೀರಾ? ನಾನ್ ಕಿಂಗ್ಗೆ ಚಾಲೆಂಜ್ ಮಾಡ್ತೀನಿ, ಆದ್ರೆ ಥ್ರೋನ್ಗಾಗಿ ಅಲ್ಲ. ನಾನ್ ಗೆದ್ರೆ ನನ್ನೆಲ್ಲ ಪವರ್ಸ್ ನನ್ನದು, ನೀವು ಗೆದ್ರೆ ಅದು ನಿಮ್ಮದೇ ಆಗಿಬಿಡುತ್ತೆ. ಅಪಿನ್ಸು ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ಇವನ್ ಹೇಗೆ ಬಚಾವಾದ? ನಿನ್ನ ಐಡಿಯಾ ತುಂಬಾ ಒಳ್ಳೆದಿದೆ ಹುಡುಗ. ನಮ್ಮ ಈ ಟ್ರೆಡಿಷನ್ ಬಗ್ಗೆ ನಿನ್ಗೆ ಯಾರು ತಿಳಿಸಿದ್ರು? ನಾನ್ ತಿಳಿಸಿದೆ. ನಾನು ಸರಿಯಾದದ್ದನ್ನೇ ಮಾಡಿದೆ. ರುದ್ರನಿಗೆ ಪೂರ್ತಿ ಹಕ್ಕಿದೆ ಈ ಚಾಲೆಂಜ್ ನಲ್ಲಿ ಭಾಗವಹಿಸಲು. ಸರಿ, ನಾನ್ ರುದ್ರನ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತೀನಿ. ರುದ್ರ, ಈಗಲೂ ಸಮಯವಿದೆ, ಹೊರಟು ಹೋಗು. ನನ್ನ ಪವರ್ಸ್ ವಾಪಸ್ ತಗೊಳ್ಳೋದ ಹೋಗೋದಿಲ್ಲ. ನೀವು ಅದನ್ನು ಮೋಸದಿಂದ ತಗೊಂಡಿದ್ದೀರಿ. Ibaiska shield creato. Ibaiska so creato. ರುದ್ರ, ನೀನು ಚಾಲೆಂಜು ನನ್ಗೆ ಕೊಟ್ಟಿದ್ದೀಯಾ, ಆದ್ರೆ ಮರೆತೆಯ ನಿನ್ನ ಜಗಳ ನಿನ್ನೊಂದಿಗೆ ಆಗಲಿದೆ. ಈಗ ನೀನು ಏನು ಮಾಡಲು ಸಾಧ್ಯ? ಏಪ್ ಕಿಂಗ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ಇಲ್ಲ, ನನ್ನ ಪವರ್ಸ್ ನೀರು ಕಸಿದುಕೊಂಡೆ.
ನಿಮ್ಮ ಪವರ್ಸ್ ನಿಮ್ಮ ಬಳಿನೇ ಇದೆ. ನಾನಂತೂ ಬರೀ ನನ್ನ ಪವರ್ಸ್ ತಗೊಂಡೆ. ಹೋಗ್ತಾ ಹೋಗ್ತಾ ಒಂದ್ ವಿಷಯ ಹೇಳೇ, ಇದು ಮಂತ್ರಿ ಅಪಿನ್ಸೋನ ಕುತಂತ್ರ. ಈ ಹುಡುಗ ನನ್ನನ್ನ ಸಿಲುಕಿಸ್ತಾನೆ. ನಿಮ್ಮನ್ನ ಕ್ವೀನ್ ಇಂದ ದೂರ ಮಾಡಿದ. ಅವನೇ ಮ್ಯಾಜಿಕಲ್ ಪವರ್ಸ್ ನಿಮ್ಮ ಮೂಲಕ ಸ್ವತಃ ತಗೊಂಡ. ಅವನು ನಿಮ್ಮ ಮೂಲಕ ಇಲ್ಲಿ ಸ್ವತಃ ರೂಲ್ ಮಾಡ್ತಿದ್ದ. ಏನು ಅಪಿನ್ಸೋ? ಥ್ಯಾಂಕ್ ಯು ರುದ್ರ. ನನ್ಗೆ ಈ ವಿಷಯ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು. ಬಹುಶಃ ಗೊತ್ತಿತ್ತು, ಆದ್ರೆ ವಿಶ್ವಾಸ ಇಡೋ ಮನಸ್ಸಿದ್ದಿಲ್ಲ. ಆ ಪಿನ್ಸೋ ನನ್ನ ಹಿಡಿದು ಜೈಲ್ನಲ್ಲಿ ಹಾಕಿ. ಕ್ವೀನ್, ಸಾರಿ, ನಾನ್ ನಿಮ್ಗೆ ತುಂಬಾ ಕಷ್ಟ ಕೊಟ್ಟೆ. ಚಿಂತಿಸ್ಬೇಡಿ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ರುದ್ರ, ತುಂಬಾ ತುಂಬಾ ಧನ್ಯವಾದ. ಲೆಟ್ ಅಸ್ ಸೆಲೆಬ್ರೇಟ್. ನಮ್ಮ ಚೀಫ್ ಗೆಸ್ಟ್ ಅನ್ನು ಗೌರವದಿಂದ ವೆಲ್ಕಮ್ ಮಾಡಿ. ಆಲ್ ಒಳಿತು, ದಟ್ ಎಂಡ್ಸ್ ಒಳಿತು.